ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರುದ್ರೇಶ್ ರೆಡ್ಡಿ ಚಾನಲ್. ಹೋಪ್ ಯು ಆಲ್ ಆರ್ ಫ್ಯಾಂಟಾಸ್ಟಿಕ್. ಸ್ನೇಹಿತರೆ, ಆಲ್ರೆಡಿ ನೀವೆಲ್ಲ ತಮಿಳನ್ನ ನೋಡಿಬಿಟ್ಟು ಗೊತ್ತಾಗಿದೆ ಈ ವಿಡಿಯೋ ಏನಂತ ಹೇಳಿ. ಇನ್ಸ್ಟಾಗ್ರಾಮ್ ಯಾಕೆ ಇಷ್ಟೊಂದು ಅಡಿಕ್ಟಿವ್ ಆಗಿರತಕ್ಕಂಥದ್ದು ನಿಮಗೆಲ್ಲ ಅನಿಸಿರುತ್ತೆ. ಜಸ್ಟ್ ಒಂದು 5 ನಿಮಿಷ ಇನ್ಸ್ಟಾಗ್ರಾಮ್ ರೀಲ್ಸ್ನ ನೋಡೋಣ, ಮತ್ತೆ ಬಂದು ಓದೋಕ್ಕೆ ಕೊಡೋಣ ಅಂತ ಹೇಳ್ಬಿಟ್ಟು. ಬಟ್ ನೋಡ್ತಾ 1 ಗಂಟೆ 2 ಗಂಟೆ ಕಳೆದೋದ್ರೂ ಕೂಡ ನಾವು ಅದರಿಂದ ಹೊರಗಡೆ ಬಂದಿರೋದಿಲ್ಲ, ರೈಟ್? ಈ ಥರ ತುಂಬ ಜನಕ್ಕೆ ಆಗಿರುತ್ತೆ. ನಿಮಗೂ ಕೂಡ ಈ ರೀತಿ ಆಗಿತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮೇನ್ ರೀಸನ್ ಏನಂತ ನೋಡೋದಾದರೆ, ದಟ್ ಈಸ್ ನಾಟ್ ಯು, ನೀವಲ್ಲ, ದ ಅಲ್ಗಾರಿದಮ್ ಹೌ ಇಟ್ ವರ್ಕ್ಸ್. ಸೊ ಅಲ್ಗಾರಿದಮನ್ನು ಆ ರೀತಿಯಾಗಿ ಅವರು ಕ್ರಿಯೇಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮನ್ನು. ಸೊ ಬ್ಯಾಕ್ ಎಂಡಲ್ಲಿ ಯಾವ ರೀತಿಯಾಗಿ ವರ್ಕ್ ಆಗಬೇಕು ಅನ್ನೋದನ್ನು ಬರೆದಿರ್ತಾರಲ್ಲ, ಸೊ ಅದು ನಿಮ್ಮನ್ನು ಅಷ್ಟೊಂದು ಅಡಿಕ್ಟಿವ್ ಆಗಿ ಮಾಡಿರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಇವಾಗ ನಿಮಗೆ ಯಾವುದೋ ಒಂದು ರೀಲ್ಸ್ ಇಷ್ಟ ಆಯಿತು ಅಂತ ಅನ್ಕೊಳ್ಳಿ. ಸೊ ಅದನ್ನು ಒಂದು ಸ್ವಲ್ಪ 30-40 ಸೆಕೆಂಡ್ ನೋಡಿದೆ ಅನ್ಕೊಳ್ಳಿ. ಸೊ ಆ ಇನ್ಫಾರ್ಮೇಷನ್ ಅಲ್ಗಾರಿದಮಲ್ಲಿ ಕ್ಯಾಪ್ಚರ್ ಆಗ್ತದೆ. ಸೊ ಈ ಒಂದು ರೀಲಲ್ಲಿ ತುಂಬ ಹೊತ್ತಿನ ತನಕ ಈ ವ್ಯಕ್ತಿ ಇದ್ದಾನೆ ಅಂದರೆ ಇದೇ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನ ಇವರಿಗೆ ಸಜೆಸ್ಟ್ ಮಾಡಬೇಕಂತ ಇಮಿಡಿಯೇಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಬರೋ ರೀಲ್ಸ್ಗಳೆಲ್ಲ ನಿಮ್ಗೆ ಏನಾಗಿರ್ತಾವ, ಅದೇ ರೀತಿಯಾಗಿರ್ತಕ್ಕಂಥದ್ದೇ ಆಗಿರ್ತಾವ. ಸೊ ನಮ್ಗೆ ಆಬ್ವಿಯಸ್ಲಿ ಆ ರೀಲ್ಸ್ ಇಷ್ಟ ಆಗಿರ್ತದೆ, ಅದರ ನಂತರ ಬರ್ತಕ್ಕಂಥ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ತದೆ. ಹಾಗಾಗಿ ಮತ್ತೆ ಅದನ್ನು ನೋಡ್ಬೇಕಾಗಿಸ್ತದೆ, ರೈಟ್? ಈ ರೀತಿಯಾಗಿ ಎಷ್ಟು ನೋಡ್ತಾ ಹೋದ್ರೆ ನಮಗೆ ಬೋರೇ ಆಗಲ್ಲ. ಇವನ್ ಅಲ್ಗಾರಿದಮ್ ಕೂಡ ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಅದೇ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನೇ ನಿಮಗೆ ಕೊಡ್ತಾ ಹೋಗ್ತದೆ. ಸಪೋಸ್ ನೀವೊಂದು ರೀಲನ್ನು ನೋಡ್ತಾ ಇದ್ರೆ ಮ್ಯಾಕ್ಸಿಮಮ್ 1-2 ಸೆಕೆಂಡ್ ನೋಡಿಬಿಟ್ಟು ನಿಮ್ಗೆ ಇಷ್ಟ ಆಗಿದೆ ಅಂತ ಸ್ಕ್ರಾಲ್ ಮಾಡಿಬಿಡಿ. ಬಟ್ ಆ ರೀತಿ ಮಾಡಿರ್ತಕ್ಕಂಥ ಸಮಯದಲ್ಲಿ ನಿಮಗೆ ಮತ್ತೆ ಅದೇ ರೀತಿಯಾಗಿರ್ತಕ್ಕಂಥ ಕಂಟೆಂಟನ್ನು ಅವರು ನಿಮಗೆ ಪ್ರಪೋಸ್ ಮಾಡೋದಿಲ್ಲ. ಯಾವ ಒಂದು ರೀಲಲ್ಲಿ 20-25 ಸೆಕೆಂಡ್ ತನಕ ಇರ್ತೀರಾ ನೀವು, ಅದನ್ನು ಇನ್ಸ್ಟಾಗ್ರಾಮ್ ಅರ್ಥ ಮಾಡ್ಕೊಂಡ್ಬಿಟ್ಟು ಅದೇ ರೀತಿಯಾಗಿರ್ತಕ್ಕಂಥ ಕಂಟೆಂಟ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಅದನ್ನೇ ಕೂಡ ಅನ್ಕೊಂಡ್ಬಿಟ್ಟು ಕಂಟಿನ್ಯೂಸ್ ಆಗಿ ಅದೇ ಕೊಡ್ತಾ ಹೋಗ್ತದೆ. ನೀವು ಅದರಲ್ಲೇ ಇನ್ವಾಲ್ವ್ ಆಗಿಬಿಡ್ತಾರೆ. ಯಾಕಂದರೆ ನಮ್ಮಲ್ಲಿ ಕೂಡ ಒಂದು ಡೊಪಮೈನ್ ಹಾರ್ಮೋನ್ ಅಂತ ಇರ್ತದೆ, ಕಂಟಿನ್ಯೂಸ್ ಆಗಿ ರಿಲೀಸ್ ಆಗ್ತಾ ಇರ್ತದೆ. ಸೊ ಅದು ನೋಡಿ ಇಷ್ಟಪಟ್ಬಿಟ್ಟು ನಾವು ಓಕೆ ಹಂಗೆ ಸ್ಕ್ರೋಲ್ ಮಾಡ್ತಾ ಇರ್ತೀವಿ. 1 ಗಂಟೆ ಆಗಿದ್ದು ಗೊತ್ತಾಗಲ್ಲ, 2 ಗಂಟೆ ಆಗಿರೋದು ಗೊತ್ತಾಗಲ್ಲ. ಹಾಗಾಗಿ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ, ಇನ್ಸ್ಟಾಗ್ರಾಮನ್ನು ನೋಡಿ, ದಟ್ ಈಸ್ ಅ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ನೌ ಡೇಸ್, ಇಲ್ಲ ಅಂತ ಹೇಳಲ್ಲ. ಬಟ್ ಅದಕ್ಕೆ ಅಡಿಕ್ಷನ್ ಆಗೋದು ತುಂಬ ತಪ್ಪು. ಓಕೆ, ನೀವೇನೋ 1 ಗಂಟೆ ಓದ್ತಾ ಇದ್ದೀರಾ, 2 ಗಂಟೆ ಕಂಟಿನ್ಯೂಸ್ ಆಗಿ ಓದಿದ್ದೀರಾ, ಆಮೇಲೆ ಒಂದು 10-15 ಮಿನಿಟ್ಸ್ ರೆಸ್ಟ್ ಬೇಕಂತಂದರೆ ಇನ್ಸ್ಟಾಗ್ರಾಮನ್ನು ನೋಡ್ಬೋದು, ಜಸ್ಟ್ ಫಾರ್ ಟೈಮ್ ಪಾಸ್ ಅಂತ ಅನ್ಕೋಬೇಕು. ಸೊ ಅದನ್ನು ಬಿಟ್ಟು ಒಂದು 10-15 ನಿಮಿಷ ಓದೋದು, 1 ಗಂಟೆ 2 ಗಂಟೆ ಇನ್ಸ್ಟಾಗ್ರಾಮಲ್ಲಿ ಟೈಮನ್ನು ಕಳೆಯೋದು, ಅದು ತಪ್ಪಾಗಿರ್ತಕ್ಕಂಥದ್ದಾಗಿರ್ತದೆ. ಸೊ ಅದಕ್ಕೋಸ್ಕರ ವೆರಿ ಕೇರ್ಫುಲ್ ಆಗಿರಿ. ಇನ್ಸ್ಟಾಗ್ರಾಮ್ ಅಂತಕ್ಕಂಥದ್ದು ಒಂದು ಸ್ಲೋ ಫೈಸನ್ ಥರ ಅಂತಾನೆ ಅನ್ಕೋಬಹುದು. ನಿಮಗೆ ಎಷ್ಟು ನೋಡಿದ್ರೂ ಬೋರ್ ಆಗಲ್ಲ, ಎಂಟೈರ್ ಡೇ 24 ಅವರ್ಸ್ ನೋಡಿದ್ರೂ ಕೂಡ ನಿಮಗೆ ನೋಡ್ಬೇಕಂತಾನೆ ಅನ್ಸುತ್ತೆ. ಸೊ ಇದೆಲ್ಲ ಡಿಪೆಂಡ್ ಆಗಿರ್ತಕ್ಕಂಥದ್ದು ಇನ್ಸ್ಟಾಗ್ರಾಮ್ನ ಅಲ್ಗಾರಿದಮ್ ಮೇಲೆ. ಅದು ಒಂದೇ ಪಾಯಿಂಟ್. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಈ ಇನ್ಸ್ಟಾಗ್ರಾಮ್ ಸ್ವಲ್ಪ ದೂರ ಇರಲಿಕ್ಕೆ ಸಹಾಯಕಾರಿ ಮಾಡ್ತಕ್ಕಂಥ ಯಾವಪ್ಪ ಅಂದ್ರೆ ಆ ಟೋನ್ಸ್ ಅನ್ನ. ಸೊ ನಿಮ್ಗೆ ಇಮಿಡಿಯೇಟ್ ಆಗಿ ಬಂದ್ಬಿಡ್ತದೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಮೆಸೇಜ್ ಬಂದ ತಕ್ಷಣ ಒಂದು ಸೌಂಡ್ ಬಿತ್ತು ಅಂತ ಅನ್ಕೊಳ್ಳಿ, ನಿಮ್ ಕಿವಿಗೆ ಇಮಿಡಿಯೇಟ್ ಆಗಿ ಏನಿಸುತ್ತೆ ನಮಗೆ, ಏನೋ ಒಂದು ಮೆಸೇಜ್ ಬಂದಿದೆ, ಸೊ ಆ ಕಡೆ ನಾನು ನೋಡಬೇಕು, ನಿಮ್ಮ ಲಕ್ಷ್ಯವನ್ನು ಡೈವರ್ಟ್ ಮಾಡ್ತದೆ. ಸೊ ಅದಕ್ಕೋಸ್ಕರ ನೀವೇನು ಓದ್ತಾ ಇರ್ತೀರಲ್ಲ ಆ ಸಮಯದಲ್ಲಿ ದಯವಿಟ್ಟು ನಿಮ್ಮ ಮೊಬೈಲ್ಗಳನ್ನ ಅಥವಾ ನೋಟಿಫಿಕೇಶನ್ಗಳನ್ನ ಏನು ಮಾಡ್ಕೊಂಬಿಡಿ, ಮ್ಯೂಟ್ ಮಾಡ್ಕೊಂಬಿಡಿ. ಸೊ ಮನುಷ್ಯನ ಸ್ವಭಾವನೇ ಆ ರೀತಿಯಾಗಿರ್ತದೆ. ಸೊ ಯಾವುದು ನೆಗೆಟಿವ್ ಇರುತ್ತಲ್ಲ ಅದ್ರ ಕಡೆನೇ ಜಾಸ್ತಿ ನಾವು ಅಟ್ರಾಕ್ಟಿವ್ ಮಾಡ್ತಾ ಇದ್ದೀವಿ. ಸೊ ನೋಡಿ, ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ, ಬಟ್ ನನ್ನಲ್ಲಿ ರಿಂಗ್ ಟೋನ್ ಬಂತು, ಅವಾಗ ನನ್ನ ಲಕ್ಷ್ಯ ಆ ಕಡೆ ಹೋಯ್ತು. ಯಾಕೆ? ಅದು ಹ್ಯೂಮನ್ ಟೆಂಡೆನ್ಸಿ, ತಪ್ಪಂತ ಅನ್ನಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡಿ, ನೀವು ಓದಬೇಕಾದ ಸಮಯದಲ್ಲಿ ನಿಮ್ಮ ಮೊಬೈಲ್ನ ನೋಟಿಫಿಕೇಶನ್ ಮ್ಯೂಟ್ ಮಾಡ್ಕೊಳ್ಳಿ, ಆಮೇಲೆ ಆನ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಮನೇಲಿ ಬೈತಾರೆ, ಯಾವಾಗ ನೋಡಿದ್ರೆ ಮೊಬೈಲ್ ಮ್ಯೂಟ್ ಮಾಡ್ಕೊಂಡಿರ್ತೀಯಾ, ನಾವು ಕಾಲ್ ಮಾಡಿದ್ರೆ ಪಿಕ್ ಮಾಡಲ್ಲ. ಓಕೆ, ದಟ್ಸ್ ಓಕೆ, ಆ ಥರದ್ದು ಬರ್ತಾ ಇರ್ತದೆ. ಬಟ್ ಓದುವ ಸಮಯದಲ್ಲಿ ಹೇಳ್ಬಿಡಿ, ನಾನು ಇಷ್ಟರಿಂದ ಇಷ್ಟು ಟೈಮ್ ಓದ್ತಾ ಇರ್ತೀನಿ, ದಯವಿಟ್ಟು ಕಾಲ್ ಮಾಡಬೇಡಿ. ಆ ಸಮಯದಲ್ಲಿ ನನ್ನ ಪ್ರಿಪರೇಷನ್ ಜೋರಾಗಿರ್ತದ. ಸೊ ಹಾಗಾಗಿ ಈ 2 ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ. ಒಂದು, ಅಲ್ಗಾರಿದಮ್ ಆ ರೀತಿಯಾಗಿ ವರ್ಕ್ ಆಗೋದಕ್ಕೆ ನೀವು ಕಂಟಿನ್ಯೂಸ್ ಆಗಿ ನೋಡ್ಬೇಕಂತ ಅನ್ಸುತ್ತೆ. 2ನೇ ಪಾಯಿಂಟ್ ಬಂದ್ಬಿಟ್ಟು ನೋಟಿಫಿಕೇಶನ್, ನಿಮ್ಮನ್ನು ಡೈವರ್ಟ್ ಮಾಡ್ತಕ್ಕಂಥ ಮೇನ್ ಇಂಪಾರ್ಟೆಂಟ್ 2 ಪಾಯಿಂಟ್ಸ್ ಯಾವುದಪ್ಪ ಅಂದರೆ ನೋಟಿಫಿಕೇಶನ್. ಸೊ ಹಾಗಾಗಿ ನಿಮ್ಮ ಮೈಂಡನ್ನು ನೀವು ಕಂಟ್ರೋಲ್ ಇಟ್ಕೊಂಡು ಇನ್ಸ್ಟಾಗ್ರಾಮ್ ಆದ್ರೂ ನೋಡಿ, ಫೇಸ್ಬುಕ್ ಆದ್ರೂ ನೋಡಿ, ಅಥವಾ ಯೂಟ್ಯೂಬ್ ಆದ್ರೂ ನೋಡಿ. ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ನಿಮಗೆ ಜಾಸ್ತಿ ಈ ಥರದ ಅನ್ಸಲ್ಲ, ಆ ರೀತಿಯಾಗಿರ್ತಕ್ಕಂಥ ಕಂಟೆಂಟ್ ಅನ್ನೋದು ಸಜೆಸ್ಟ್ ಮಾಡಲ್ಲ. ಬಟ್ ಇನ್ಸ್ಟಾಗ್ರಾಮ್ ಅಂತ ಬಂದಾಗ ಮಾತ್ರ ಇದು ಹೆವಿ ಅಡಿಕ್ಟೆಡ್ ಆಗಿಬಿಟ್ಟಿದೆ ನವ ಡೇ ಜನರೇಷನ್ಗೆ. ಬಟ್ ನಾವು ಮುಂಚೆ ಎಲ್ಲ ಇದ್ದಾಗ ನೋಡಿದರೆ, ಇವಾಗ ವೆನ್ ವಿ ಟಾಕ್ ಅಬೌಟ್ 90s and 20s ಕಿಡ್ಸ್ ಅಂತ ನೋಡಿದಾಗ, ನಮ್ಮ ಟೈಮಲ್ಲೆಲ್ಲ ಏನಿತ್ತು, ನಾವು ಜಾಸ್ತಿ ಟೈಮು ನಮ್ಮ ಸ್ಕೂಲ್ ಎಲ್ಲ ಮುಗಿದ ನಂತರ ಗ್ರೌಂಡಲ್ಲೇ ಕಳೀತಾ ಇದ್ದೀವಿ. ತುಂಬಾನೇ ಆಟಗಳನ್ನ ಆಡ್ತಾ ಇದ್ದೀವಿ. ಕ್ರಿಕೆಟು, ಲಗೋರಿ, ಕಿರ್ಗೌಡ, ಆ ಥರದ್ದು ಹೇಳ್ತಾ ಹೋದ್ರೆ ತುಂಬಾನೇ ಇದಾವೆ. ಬಟ್ ಇವಾಗ ಏನಾಗಿದೆ, ಏನೂ ಇಲ್ಲ, ಬರೀ ಇನ್ಸ್ಟಾಗ್ರಾಮ್. ಅದನ್ನ ಬಿಟ್ಟರೆ ಪಬ್ಜಿ. ಸೊ ಈ ರೀತಿಯಾಗಿರ್ತಕ್ಕಂಥ ಅಡಿಕ್ಷನ್ ಆಗ್ತಕ್ಕಂಥ ಗೇಮ್ಗಳನ್ನ ಬಿಟ್ಟು, ಸೊ ದಯವಿಟ್ಟು ನೀವು ಮಾಡಬೇಕಾಗ್ತದೆ, ಎಕ್ಸಾಮ್ ಮೇಲೆ ಫೋಕಸ್ ಮಾಡಬೇಕಾಗ್ತದೆ. ನಿಮ್ಮ ಎಕ್ಸಾಮ್ ಕ್ಲಿಯರ್ ಆದಮೇಲೆ ನಿಮ್ಮನ್ನು ಯಾರಿಗೆ ಕೇಳೋರಿದ್ದಾರೆ, ನೀವು ಇನ್ಸ್ಟಾಗ್ರಾಮ್ ಆದರೂ ಆಡಿ, ಪಬ್ಜಿ ಆದರೂ ಆಡಿ, ಫೇಸ್ಬುಕ್ಕಲ್ಲೇ ಎಂಟೈರ್ ಡೇ ಆದರೂ ಕೂಡಿ. ಸೊ ಬಟ್ ಇದು ಪ್ರೀಸಿಯಸ್ ಆಗಿರ್ತಕ್ಕಂಥ ಟೈಮ್. ಅದಕ್ಕೋಸ್ಕರ ಇದನ್ನು ಒತ್ತು ಕೊಟ್ಟು ನಿಮ್ಮ ದಾರಿಯನ್ನು ನೀವು ಸುಗಮ ಮಾಡ್ಕೋಬೇಕು. ಈ ರೀತಿಯಾಗಿರ್ತಕ್ಕಂಥ ಒಂದು ರೀತಿ ಇನ್ಸ್ಟಾಗ್ರಾಮ್ ಅಂದರೆ ನಿಮ್ಮ ಲೈಫಲ್ಲಿ ಹರ್ಡಲ್ ಅಂತಾನೆ ತಿಳ್ಕೊಂಬೇಡಿ. ಯಾಕಂದರೆ ತುಂಬ ಜನ ಇದಕ್ಕೆ ಅಡಿಕ್ಟ್ ಆಗಿದ್ದಾರೆ. ಅದಕ್ಕೋಸ್ಕರ ಈ ಪದವನ್ನು ಬಳಸ್ತಾ ಇದ್ದೀನಿ ನಾನು. ಇನ್ಸ್ಟಾಗ್ರಾಮ್ ಇಸ್ ಅ ಹರ್ಡಲ್. ಓಕೆ, ಸೊ ಅದನ್ನು ತೆಗೆದುಬಿಟ್ಟು ನೀವು ಎಕ್ಸಾಮ್ ಮೇಲೆ ಮಾತ್ರ ಫೋಕಸ್ ಮಾಡಬೇಕು. ನಿಮ್ಗೆ ವಿಡಿಯೋ ನೋಡಬೇಕು ಅಂತಲೇ ಅನಿಸಿದ್ರೆ ಜಸ್ಟ್ 5-10 ನಿಮಿಷ ನೋಡಿಬಿಟ್ಟು ಆ ನೋಟಿಫಿಕೇಶನ್ ಅನ್ನು ಆಫ್ ಮಾಡಿಬಿಟ್ಟು ನಿಮ್ಮ ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಡಬೇಕು. ಹೋಪ್ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಈ ರೀತಿಯಾಗಿರ್ತಕ್ಕಂಥ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ FDA SD ಹಾಗೆ 2025ರಲ್ಲಿ ಯಾವುದೇ ಕಾಲ್ಗಳಾದರೂ ಕೂಡ ಅದಕ್ಕೆ ಸಂಬಂಧಪಟ್ಟಿರುವ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ. ಬಟ್ ಟೈಮ್ ಬೀಯಿಂಗ್ ಆಗ್ತಾ ಇಲ್ಲ. ಸ್ಟೇ ಟ್ಯೂನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಬೈ ಫಾರ್ ನಾವ್.